ಜಗತ್ತಿನ ಜೊತೆಗೆ ನಾವು ಹೆಜ್ಜೆ ಹಾಕಬೇಕು ಅಂದ್ರೆ ನಮ್ಮ ಹತ್ರ ಲೇಟೆಸ್ಟ್ ಫೋನ್ಸ್ ಇರಲೇಬೇಕು ಶಿವ ಸರ್. ಸರ್ ಸ್ಮಾರ್ಟ್ ಫೋನ್ ಜೊತೆಗಿದ್ರೆ ಜಗತ್ತೇ ಜೇಬಲ್ ಇದ್ದಂಗೆ ಸರ್. ನಿನ್ನ ಯೋಗ್ಯತೆಗೆ ತಕ್ಕಂಗೆ 10,000 ರೂಪಾಯಿ ಫೋನು ಸಿಗುತ್ತೆ ತಗೋ. ಯಾಕೆ ಬಾಸ್ಗೆ ಯೋಗ್ಯತೆ ಅಂತೆಲ್ಲ ಅಂತ್ಯ? ಅರ್ಹತೆ ಇದ್ರೂ 24/7 ಸಂಸಾರದ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಇದ್ರ ಬಗ್ಗೆ ಗಮನ ಕೊಟ್ಟಿರ್ಲಿಲ್ಲ. ಆದ್ರೂ ನೀವು ಫೋನ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಜೊತೆಗೆ ಕೆಲಸಕ್ಕೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ದಾಗೋಗ್ಲಿ, ನಾನು ಒಂದು ಹೈ ಎಂಡ್ ಸ್ಮಾರ್ಟ್ ಫೋನ್ ತೊಗೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಬರಬೇಕಾದ್ರೆ ಒಂದು ದೊಡ್ಡ ಹೋರ್ಡಿಂಗ್ ನೋಡಿದೆ, ಒಪ್ಪಲ್ಲ ಫೋನ್ಸ್ ಅಂತ. ಚೆನ್ನಾಗಿದೆಯಾ ಫೋನು? ಒಪ್ಪಲ್ಲ ಫೋನ್ಸ್ಗಳಲ್ಲಿ ಫೋಟೋಗಳು ತಗೊಬಿಟ್ರೆ ಒಪ್ಕೊಂಡ್ಬಿಡ್ತಾರಪ್ಪ. ಇನ್ನೂ ಸಂಜೆ ಬಾ, ಒಪ್ಪಲ್ಲ ಫೋನ್ಸ್ಗಳನ್ನ ತಗೊಬಿಟ್ಟು ಜಮಾಯಿಸ್ಬಿಡುವಂತೆ. ಇದ್ರಲ್ಲಿ ಜಮಾಯಿಸಕ್ಕೆ ಏನಿದೆ ಬಾಬು? ನಾವು ಹಲೋ ಅಂದರೆ ಅವ್ರಿಗೆ ಕೇಳಿಸ್ಬೇಕು, ಅವ್ರು ಹಲೋ ಅಂದರೆ ನಮಗೆ ಕೇಳಿಸ್ಬೇಕು. ಏನಾದ್ರು ಫೈಲ್ ಬಂತು ಅಂದರೆ ನೋಡೋ ಥರ ಇರಬೇಕು ಅಷ್ಟೇ. ಏನಾದ್ರು ಹಾಳಾಗೋಗ್ಲಪ್ಪ, ನೀನು ಫೋನ್ಗಳು ತಗೊಳ್ಳೋ ಒಪ್ಕೊಂಡಲ್ಲ ಅಷ್ಟು ಸಾಕು. ನೀನು ಫೋನ್ಗಳು ತಗೋ, ಪಾರ್ಟಿಗಳು ಇವ್ನು ಕೊಡಿಸ್ತಾನೆ. ನನ್ನ ಹೆಂಡತಿ ಒಪ್ಪಲ್ಲ. ಈಗೇನು ಭಗವಂತ, ನೀನು ಕಣ್ಣು ಬಿಡಲ್ವಾ? ನಾನು ಕಣ್ಣು ಬಿಟ್ಟೇ ಇದ್ದೀನಲ್ಲ ಶಿವಪ್ರಸಾದ್. ಹಾಗಲ್ಲ ಭಗವಂತ, ಜನ ಹೇಳಲ್ವಾ ಭಗವಂತ ಕಣ್ಣು ಬಿಟ್ರೆ ಏನು ಬೇಕಾದರೂ ಆಗುತ್ತೆ ಅಂತ. ಹಾಗೆ ಈಗ ನಾನು ಸ್ಮಾರ್ಟ್ ಫೋನ್ ತಗೊಬೇಕು, ಅದಕ್ಕೆ ಕಣ್ಬಿಡೋ ಭಗವಂತ ಪ್ಲೀಸ್. ನೀನ್ ಸ್ಮಾರ್ಟ್ ಫೋನ್ ತಗೋಬೇಕಾದ್ರೆ ದುಡ್ಡು ಕೊಟ್ಟು ತಗೋ, ನನ್ನನ್ನು ಯಾಕೆ ಮಧ್ಯೆ ತರ್ತಾ ಇದೀಯಾ? ಅದು ಹೋದ ತಿಂಗಳು ನಮ್ಮ ಬಾಬು ಹೊಸ ಗಾಡಿ ತಗೊಂಡ. ಡೌನ್ ಪೇಮೆಂಟ್ಗೆ ಮಾರ್ಗಿ ಮೇಡಮೇ ಹೆಲ್ಪ್ ಮಾಡಿದ್ದು. ನಮ್ಮ ಬಾಸ್ಗೆ ಮನೆಗೆ ವಾಷಿಂಗ್ ಮಿಷಿನ್ ತಗೊಂಡ, ರಾಮಯ್ಯನೇ ಹೆಲ್ಪ್ ಮಾಡಿದ್ದು. ಹೀಗೆ ನಮ್ಮ ಆಫೀಸಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇರ್ತಾರೆ. ಆಕ್ಚುಲಿ ಆ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ನೀಡ್. ಆದ್ರೆ ನಿನ್ನ ಸ್ನೇಹಿತ ನೀನ್ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ನಿನಗೆ ಸಹಾಯ ಮಾಡಲ್ಲ. ಮತ್ತೇನ್ ಮಾಡ್ತೀಯಾ? ನಿನ್ನ ಅಂತರಾತ್ಮದ ಮುಖಾಂತರ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳಬಲ್ಲೆ. ಅಯ್ಯೋ ಭಗವಂತ, ಹೇಳೋದು ಹೇಳ್ತೀಯಾ, ಅದನ್ನೇ ಸ್ವಲ್ಪ ಕರೆಕ್ಟಾಗಿ ಹೇಳು. ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಮಾರ್ಟ್ ಫೋನಿಂದ ಎಷ್ಟೊಂದು ಉಪಯೋಗ ಇದೆ ಅಂತ ನನಗೆ ಹೇಳಿದ್ದಾರೆ. ಅದು ನನಗೂ ಸೂಕ್ತ ಅನಿಸ್ತಾ ಇದೆ. ಆದರೂ ನಿನ್ನ ಅಭಿಪ್ರಾಯನೂ ಹೇಳ್ಬಿಟ್ರೆ ನನಗೂ ಸಮಾಧಾನ ಆಗುತ್ತೆ. ಅದರಿಂದ ಉಪಯೋಗ ಇದೆಯಾ ಇಲ್ವಾ? ಸಮುದ್ರ ಮಂಥನದಲ್ಲಿ ಅಮೃತ ಸೃಷ್ಟಿಯಾಯಿತು. ಮೊದಲು ಬಂದ ಕಾರ್ಕೋಟಕ ವಿಷವನ್ನ ನಾನು ಕುಡಿದೆ. ಅದರದ್ದು ಬೇರೆನೇ ಕತೆ. ಆದ್ರೆ ಸೃಷ್ಟಿಯಾದ ಅಮೃತದಿಂದ ಎಷ್ಟೆಲ್ಲ ಉಪಯೋಗ ಇದ್ರೂ ಅತಿಯಾದ್ರೆ ಅಮೃತನೂ ವಿಷವಲ್ಲವೇ? ಅಯ್ಯೋ ಭಗವಂತ, ಅಮೃತ ಇಟ್ಕೊಂಡು ನಾನು ಏನು ಮಾಡಲಿ? ನಾನು ತಗೋಬೇಕು ಅಂತ ಇರೋದು ಲೇಟೆಸ್ಟ್ ಸ್ಮಾರ್ಟ್ ಫೋನು. ಅದರಿಂದ ಉಪಯೋಗ ಇದೆ ಅಂತ ನೀನು ಹೇಳ್ಬಿಡು, ತಗೊಂಡ್ಬಿಡ್ತೀನಿ. ಪಾರಿವಾಳಗಳ ಮುಖಾಂತರ ನಡೆಯುತ್ತಿದ್ದ ಸಂವಹನ, ತಂತಿಗಳು, ದೂರವಾಣಿ ಎಲ್ಲವನ್ನೂ ದಾಟಿ ಸ್ಮಾರ್ಟ್ ಫೋನ್ ವರೆಗೂ ಬಂದು ನಿಂತಿದೆ. ಪತ್ರಗಳಲ್ಲಿ ಮುಖ ಕಾಣದಿದ್ದರೂ ಮನಸ್ಸಿನಿಂದ ಬರೆದ ಅಕ್ಷರಗಳ ಭಾವನೆಗಳು ಕಾಣುತ್ತಿದ್ದವು. ಆದರೆ ಈಗ ಕರೆಯಲ್ಲಿ ಮುಖ ಕಂಡರೂ ಮನಸ್ಸಿನ ಅಕ್ಕರೆ ಕಾಣುತ್ತಿಲ್ಲ. ಅಂದ್ರೆ ಈ ಸ್ಮಾರ್ಟ್ ಫೋನು, ವಿಡಿಯೋ ಕಾಲು ಇದೆಲ್ಲ ವೇಸ್ಟು ಅಂತ್ಯಾ? ತಂತ್ರಜ್ಞಾನವನ್ನ ಒಪ್ಕೊಳ್ದೆ ಹೋಗಿದ್ದಿದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾನೇ ಇರಲಿಲ್ಲ. ಅವಶ್ಯಕತೆಗಳು ಆವಿಷ್ಕಾರಗಳ ತಾಯಿ ಅಂತ ಹೇಳೋದು ಇದಕ್ಕೆ. ಕಾಲಕ್ಕೆ ತಕ್ಕಂತೆ ತಂತ್ರಜ್ಞಾನ, ಕಾಲಕ್ಕೆ ತಕ್ಕಂತೆ ವೇಷ, ಭಾಷೆ, ಸಂಸ್ಕೃತಿಗಳನ್ನ ತಮ್ಮ ತಮ್ಮ ಅರಿವಿನ ಪರಿಮಿತಿಯಲ್ಲಿ ಅಳವಡಿಸಿಕೊಳ್ಬೇಕು. ಇಲ್ಲದೆ ಹೋದ್ರೆ ಜಗತ್ತು ಮುಂದೆ ಹೋಗ್ತಾ ಇರುತ್ತೆ, ನೀವು ಇದ್ದಲ್ಲೇ ಇರಬೇಕಾಗತ್ತೆ. ಹಾ, ಅಂದ್ರೆ ಸ್ಮಾರ್ಟ್ ಫೋನ್ ಬಳಸಬಹುದು ಅಂತ ನೀನು ಒಪ್ಕೊಂಡಾಗ ಆಯ್ತಲ್ಲ. ಥ್ಯಾಂಕ್ ಯು ಭಗವಂತ. ಆ್ಯಕ್ಚುಲಿ ನನಗೂ ಆಸೆ ಇತ್ತು, ಆದರೆ ನೀನೇ ಸೀಲ್ ಹೊತ್ಬಿಟ್ರೆ ಹೆಲ್ಪ್ ಆಗುತ್ತೆ ಅಂತ ನಿನ್ನನ್ನು ಕೇಳಿದೆ. ಭಗವಂತ, ನಿಮ್ಮ ಕೈಲಾಸದಲ್ಲೂ ಮೊಬೈಲ್ಸು, ಸ್ಮಾರ್ಟ್ ಫೋನ್ಸ್ ಎಲ್ಲ ಇರಬಹುದಲ್ಲ? ನಾವೆಷ್ಟೇ ಸ್ಮಾರ್ಟ್ ಆಗಿದ್ರು ನಿಮ್ಮಷ್ಟು ಫಾಸ್ಟ್ ಆಗೋಕ್ಕಂತೂ ಸಾಧ್ಯ ಇಲ್ಲ. ನಮ್ದು ಇನ್ನೂ 5G, ನಿಮ್ಮದು ಮೋಸ್ಟ್ಲಿ 1000 Gನೂ ದಾಟಿರ್ಬೋದಲ್ವಾ? ಯಾವ ಜಿ ಬಂದರೂ ಜೀವನ ನಡೆಸಬೇಕಾಗಿರೋದು ನೀವೇ ಹೊರತು ತಂತ್ರಜ್ಞಾನವಲ್ಲ. ವೇಗದ ಜೀವನ ಶೈಲಿನ ಬಯಸುವ ನೀವು ನಿಮ್ಮ ಎದೆಬಡಿತ ವೇಗವಾದ್ರೆ ಆತಂಕಕ್ಕೆ ಈಡಾಗ್ತೀರ. ಎಲ್ಲವನ್ನೂ ನಿಮ್ಮ ಬೆರಳ ತುದಿಯಲ್ಲೇ ನಿಯಂತ್ರಿಸೋ ನೀವು ನಿಮ್ಮ ಭವಿಷ್ಯಕ್ಕೋಸ್ಕರ ಅಂಗೈಯನ್ನು ಓಡ್ತೀರಾ. ಬೆಳಗ್ಗೆ ಬೇಗ ಏಳಬೇಕೆಂದು ಎಚ್ಚರಿಸುವ ಗಂಟೆಯನ್ನು ಇಟ್ಟುಕೊಳ್ಳುವವರು ನೀವೇ. ರಾತ್ರಿ ನಿದ್ದೆ ಬಂದಿಲ್ಲ ಎಂದು ಮದ್ದನ್ನು ನುಂಗುವವರೂ ನೀವೇ. ವ್ಯವಹಾರಕ್ಕಾಗಿ ಲೆಕ್ಕ ಮಾಡುವ ಯಂತ್ರವನ್ನು ಕಂಡುಹಿಡಿದವರು ನೀವೇ. ನಿಮ್ಮ ಸುತ್ತಮುತ್ತಲಿನ ಜನರನ್ನು
ಆಸ್ತಿ ಅಂತಸ್ತು ಹೆಸರಿನಿಂದ ಲೆಕ್ಕಾಚಾರ ಮಾಡಿ ವ್ಯವಹಾರ ನಡೆಸುವವರೂ ನೀವೇ. ವೇಗದ ಬೆಳೆ ಹಾಗೂ ಹೆಚ್ಚಿನ ಇಳುವರಿಗಾಗಿ ರಾಸಾಯನಿಕವನ್ನು ಬಳಸುವವರು ನೀವೇ. ರಾಸಾಯನಿಕ ಮುಕ್ತ ಆಹಾರಗಳನ್ನು ಹುಡುಕುವವರು ನೀವೇ. ನಡೆಯಲು ಕಷ್ಟವೆಂದು ಸೈಕಲ್ ಕಷ್ಟವೆಂದು ಬೈಕು ಕಷ್ಟವೆಂದು ಕಾರು ಇತ್ಯಾದಿಗಳನ್ನ ಕಂಡುಹಿಡಿದವರು ನೀವೇ. ಈಗ ವ್ಯಾಯಾಮಕ್ಕಾಗಿ ನಡೆಯುತ್ತಿರುವವರು ನೀವೇ. ಸೈಕಲ್ ತುಳಿಯುತ್ತಿರುವುದು ನೀವೇ. ನಾಡಿಗಾಗಿ ಕಾಡನ್ನ ಕಳೆದವರು ನೀವೇ. ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳೋರು ನೀವೇ. ಸ್ವಾರ್ಥಕ್ಕಾಗಿ ಭೂಮಿಯನ್ನ ಬಗೆದವರು ನೀವೇ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳೋರು ನೀವೇ. ಸಾಕು ಭಗವಂತ, ಸಾಕು. ನೀನಿಷ್ಟು ನೀಟಾಗಿ ಮನುಷ್ಯರನ್ನ ಹೋಗೋದು ಉಪ್ಪಿನಕಾಯಿ ಹಾಕ್ತಾ ಇದೆಯಾ ಅಂದರೆ ನಿನಗೆ ನನ್ನ ಮುಖ ತೋರ್ಸೋಕ್ಕೂ ನಾಚಿಕೆ ಆಗ್ತಾ ಇದೆ. ಆದರೂ ಸ್ಮಾರ್ಟ್ ಫೋನ್ಗೋಸ್ಕರ ತಲೆ ತಗ್ಸಿರೋ ಮನುಷ್ಯರ ಪರವಾಗಿ ನಾನು ತಲೆ ಎತ್ತಿ ಕ್ಷಮೆ ಕೇಳ್ತೀನಿ ಭಗವಂತ. ಆಹಾ ಭಗವಂತ, ಪಟ್ಪುಟ್ಯಾ, ಅದು ಸರಿ. ಇಷ್ಟೆಲ್ಲ ಮಾಡಿರೋ ಮನುಷ್ಯನಿಗೆ ನೀನು ದರ್ಶನ ಕೊಟ್ಟಿರೋದೇ ದೊಡ್ಡ ವಿಷಯ. ಅದಕ್ಕೆ ಮೇಲೆ ನಾನಿನ್ನೂ ಏನಾದರೂ ಕೇಳಿದ್ರೆ ಚೆನ್ನಾಗಿರಲ್ಲ. ಎನಿವೇಸ್, ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ನೀನು ಗ್ರೀನ್ ಸಿಗ್ನಲ್ ಕೊಟ್ಟಿಯಲ್ಲ, ಅಷ್ಟು ಸಾಕು. ಇನ್ನು ಮೇಲೆ ಶಿವಪ್ರಸಾದ್ ಕೈಯಲ್ಲಿರೋ ಫೋನು ಮಾಜಿ, ತಗೋತಾನೆ ಹೊಸ ಸ್ಮಾರ್ಟ್ ಫೋನು 5G. ಅರೆ ಓ ಗಿರಿಜಿ, ಆಹಾ ಗಿರಿ, ಎಂಥ ಸಾಧ್ವಿ ಶಿರೋಮಣಿ ನೀನು. ಮೊಬೈಲ್ ಬಾಕ್ಸ್ಗೆ ಇಷ್ಟೆಲ್ಲ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದೆಯಾ. ಇನ್ನು ಕೈಗೆ ಮೊಬೈಲೇ ಸಿಕ್ಬಿಟ್ರೆ ಸಹಸ್ರನಾಮಾರ್ಚನೆ ಮಾಡ್ತೀಯಾ ಅನ್ಸುತ್ತೆ. ಅಂದ್ರೆ ಬಾಕ್ಸ್ ಒಳಗಡೆ ಮೊಬೈಲ್ ಇಲ್ವಾ? ಇಲ್ಲ, ಮೊಬೈಲು ಅಪ್ಪನ ಜೇಬಲ್ಲಿದೆ. ಅಯ್ಯೋ ಕೊಟ್ರಿ ಇಲ್ಲಿ. ಪೂಜೆ ಮಾಡದೆ ಫೋನ್ನ ಬಳಸಬಾರ್ದು. ಎಲ್ಲ ಸ್ಕಂದನ್ ತರನೇ ಆತ್ರದ ಬುದ್ಧಿ. ಅಮ್ಮ, ಅಪ್ಪನಿಗೆ ನನ್ನ ಬುದ್ಧಿ ಬಂದಿದ್ಯಾ ಅಥವಾ ನನಗೆ ಅಪ್ಪನ ಬುದ್ಧಿ ಬಂದಿದ್ಯಾ? ನಿಮ್ಮಿಬ್ಬರಿಗೂ ನನ್ನ ಬುದ್ಧಿ ಬಂದಿದೆ. ಗಿರಿ, ಬೇಗ ಬೇಗ ಪೂಜೆ ಮಾಡಿ ನನ್ನ ಮೊಬೈಲ್ನ ನನ್ನ ಕೈಗೆ ಕೊಟ್ಬಿಡು. ಏಯ್ ಇರೋ, ಗೋಮೂತ್ರದಲ್ಲಿ ಪೂಜೆ ಮಾಡಿ ಆಮೇಲೆ ಕೊಡ್ತಾಳೆ. ಆಹಾ, ಇದಕ್ಕೆ ನಾನು ಹೇಳೋದು ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅಂತ. ಮೊಬೈಲ್ಗೆ ಯಾರಾದರೂ ಗೋಮೂತ್ರ ಹಾಕ್ತಾರಾ? ಬೇಡ, ಸೋಪ್ ಹಾಕಿ ತೊಳೆದು ಬಿಡಮ್ಮ. ಹೈ, ಅಪ್ಪ ಭಗವಂತ, ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದಿಷ್ಟೆ. ನಾನು ಫೋನ್ ಮಾಡಿದಾಗಲೆಲ್ಲ ನನ್ನ ಗಂಡ ತಕ್ಷಣ ಫೋನ್ ತಗೊಳ್ಳೋ ಹಾಗಾಗಲಿ. ನನ್ನ ಗಂಡಂಗೆ ಸ್ವಲ್ಪ ಮರವು, ಫೋನ್ನ ಅಲ್ಲಿ ಇಲ್ಲಿ ಬಿಟ್ಟು ಹೋಗದೇ ಇರೋ ಹಾಗಾಗಲಿ. ಬ್ಯಾಟ್ರಿ ತುಂಬ ಹೊತ್ತು ಬರಲಿ, ನೆಟ್ವರ್ಕ್ ಸಮಸ್ಯೆ ಆಗದೇ ಇರಲಿ, ಕಳ್ಳಕಾಕರಿಗಂತೂ ಈ ಫೋನ್ ಸಿಗದೇ ಇರಲಿ. ಅಪ್ಪ ಮನೆಗೆ ಬರ್ತಿದ್ದ ಹಾಗೆ ಮೊಬೈಲು ನನ್ನ ಕೈಯಲ್ಲಿ ಸಿಗ್ಲಿ. ನಾನು ಆಡೋ ಎಲ್ಲಾ ಗೇಮ್ಸ್ ಅಲ್ಲಿ ನಾನೇ ಫಸ್ಟ್ ಬರಲಿ. ಬಾಯ್ ಮೇಲೆ ಹಾಕ್ತೀನಿ ನೋಡು. ಸ್ಕೂಲಲ್ಲಿ ಫಸ್ಟ್ ಬಾ ಅಂದರೆ ಗೇಮಲ್ಲಿ ಫಸ್ಟ್ ಬರ್ತಾನಂತೆ. ಅಮ್ಮ, ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಅವ್ನಿಗೆ ಹೇಳ್ಕೊಡ್ತಿದ್ದೀನಲ್ಲ. ಅಮ್ಮ, ಮೊದಲು ಮೊಬೈಲ್ ಕೊಟ್ಬಿಡಮ್ಮ. ಅದೇನು ಮೊಬೈಲು ಅಥವಾ ಅವನ ಕಿಡ್ನಿನೋ ಆಗ್ಲಿಲ್ಲ, ಅದನ್ನೇ ನೋಡ್ತಾ ಇದ್ದಾನೆ. ಹಾಂ, ಮೊಬೈಲ್ ತಗೊಂಡು ಒಳ್ಳೊಳ್ಳೆ ಮಾತಾಡಿ. ಹಾಗೆ ಆಗಲಿ. ಮೊದಲು ಒಂದು ಫ್ಯಾಮಿಲಿ ಫೋಟೋ ತೆಗೆದುಬಿಡಪ್ಪ. ಆಫ್ಕೋರ್ಸ್, ಫಸ್ಟ್ ಫೋಟೋ ವಿತ್ ಫ್ಯಾಮಿಲಿ. ಅಯ್ಯಯ್ಯ, ಇದೇನಿದು ಬರೀ ಸ್ವಿಚ್ಚು ಗೋಡೆ ಬರ್ತಾ ಇದೆ. ಅಪ್ಪ, ಸೆಲ್ಫಿ ಮೂಡ್ ತಗೋಬೇಕು, ಕೊಡಲಿ. ಪ್ರತಾಪ್ ಸಂಗನ ಬಸವನ ದೊಡ್ಡಿ. ಅಯ್ಯಪ್ಪ, ಕರೆಯೋಕ್ಕೆ ಇಷ್ಟುದ್ದ ಹೆಸರು ಇದೆ. ಶಾರ್ಟ್ ಆಗಿ ಪ್ರತಾಪ್ SB ದೊಡ್ಡಿ ಅಂತ ಹಾಕ್ಕೊಡ್ತೀನಿ. ಪ್ರತಾಪ್ SB ದೊಡ್ಡಿ. ನೆಕ್ಸ್ಟ್ ಪೃಥ್ವಿರಾಜ್ ಕುಲಕರ್ಣಿ. ಇದು ಸಿಕ್ಕಾಪಟ್ಟೆ ದೊಡ್ಡ ಹೆಸರು. ಶಾರ್ಟ್ ಆಗಿ PRK. ನೆಕ್ಸ್ಟು ರಾಘವೇಂದ್ರ. ಅಷ್ಟು ಬೇಗ 6 ಬಂದ್ಬಿಡ್ತಾ? ಅಯ್ಯಯ್ಯೋ, ಪಿನಲ್ಲಿ ಪೂಜಾ, ಪೂನಂ ಅಂತ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಸೇವ್ ಮಾಡ್ಕೊಳ್ಳೋದಕ್ಕೆ. ಓಹೋ,
ಸಾಹೇಬ್ರಿಗೆ ಈ ವಯಸ್ಸಲ್ಲಿ ಇಂಥ ಆಸೆಗಳು ಬೇರೆ ಇದೆಯೋ? ಏನಿಲ್ಲ ಗಿರಿ, ಸುಮ್ಮನೆ ತಮಾಷೆ ಕಾಮಿಡಿ ರಾಘವೇಂದ್ರ CB. ಅಯ್ಯೋ CB ಅಂತ ಇದ್ದಿದ್ರೆ RCB ಅಂತ ಸೇವ್ ಮಾಡ್ಕೋತಾ ಇದ್ದೆ. ಏನೋ ಒಂದು ಮಾಡ್ಕೊಳ್ಳಿ. ರಾಜ ಗಿರಿ ಗಿರಿ, ನಿಂಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳು. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನರ ಸರ್ನೇಮ್ ಏನು ಹೇಳು? ಗಿಯೋ ಅಂತ. ಅಂದ್ರೆ ಅದು ಗಿರಿ, ಆಲ್ರೆಡಿ ಒಂದು ಸಿಮ್ ಇದ್ರು ಈ ಗಿಯೋ ಸಿಮ್ ಬಂದ್ಮೇಲೆ ಎಲ್ಲರಿಗೂ ಫ್ರೀಯಾಗಿ ಕೊಟ್ಬಿಟ್ರಲ್ಲ, ಅದಕ್ಕೆ ಮನೆ ಮಂದಿಗೆಲ್ಲ ಕೊಡಿಸ್ಬಿಟ್ರು. ಹಾಗಾಗಿ ಅಪ್ಪ ಗಿಯೋ, ಅಮ್ಮ ಗಿಯೋ, ತಂಗಿ ಗಿಯೋ, ಮಾಮ ಗಿಯೋ, ಎಲ್ಲರೂ ಗಿಯೋಮಯ. ನೀವೋ ನಿಮ್ಮ ಜೋಕೋ ಆ ಭಗವಂತಂಗೆ ಪ್ರೀತಿ ರೀ. ಆ ಡೈರಿನಲ್ಲಿ 800 ಕಾಂಟ್ಯಾಕ್ಟ್ ಇದೆ. ಅದನ್ನೆಲ್ಲ ಫೋನಿಗೆ ಸೇವ್ ಮಾಡ್ಕೋಬೇಕು ಅಂದರೆ ತುಂಬ ಟೈಮ್ ಆಗುತ್ತೆ. ಟೈಮ್ ವೇಸ್ಟ್ ಮಾಡ್ಕೊಳ್ಳಿ. ಅಲ್ವಾ? ಓಕೆ. ಇದ್ಯಾವುದು? ಅನಾಥ ಕರೆ, ಹೆಸರು ಇಲ್ಲ, ಎಂಥದ್ದು ಇಲ್ಲ. ಹಲೋ. ಏನಯ್ಯ ಹಲೋ ಅನ್ನೋದ್ರಲ್ಲಿ ಮರ್ಯಾದನೆ ಕಾಣ್ತಾ ಇಲ್ಲ, ಏನ್ ಸಮಾಚಾರ? ಯಾವನಯ್ಯ ಅವನು? ಫೋನಲ್ಲಿ ಮಕಾನೇ ಕಾಣಲ್ಲ, ಆಡೋ ಮಾತಲ್ಲಿ ಮರ್ಯಾದೆ ಕಾಣ್ತಾ ಇಲ್ಲ ಅಂತ ಇದೆಯಾ? ಗೋಲ್ಡು ನನ್ನೇ ಗುಲ್ಡು ಅಂತಿದ್ಯಾ? ನೀನು ಸರಿಯಾಗಿ ಮಾತಾಡ್ತಾ ಇದ್ದಿದ್ರೆ ನಾನು ಅದಕ್ಕೆ ತಕ್ಕಂತೆ ಗೌರವ ಕೊಡ್ತಾ ಇದ್ದೆ. ಫೋನ್ ಹತ್ತಿದ ತಕ್ಷಣ ಏನಯ್ಯ ಅಂದ್ರೆ ಅದಕ್ಕೆ ಇದು ಏನ್ ನಕರ ಮಾಡ್ತಿದ್ಯಾ? ಇಲ್ಲ, ರಾಜಾ ಅಂಡರ್ವೇರ್ನಲ್ಲಿ ನೌಕರಿ ಮಾಡ್ತಾ ಇದೀನಿ. ಏನಯ್ಯ ಇವಾಗ? ನಿನ್ಗೆ ನಾನು ಯಾರು ಅಂತ ಗೊತ್ತಾಯ್ತಾನಯ್ಯ? ನೀನ್ ಯಾವನಾದ್ರೆ ನನಗೇನಯ್ಯ? ಹೆಸರು ಹೇಳ್ಬಿಟ್ಟು ಮಾತಾಡಯ್ಯ. ನಿನ್ನ ಮೊಬೈಲಲ್ಲಿ ಹೆಸರು ಬರ್ಲಿಲ್ವಾ? ನನ್ನ ಮೊಬೈಲಲ್ಲಿ ನಿನ್ನ ಹೆಸರು ಬರಕ್ಕೆ ನೀನೇನ್ ನನ್ನ ಚಡ್ಕಣ ಅಥವಾ ನನ್ನ ಹೆಂಡತಿ ಅಕ್ಕನ ಮಗನ? ಹೇಳ್ತಾನೆ ಇದ್ದೀನಿ, ಬರೀ ನಂಬರ್ ಬಂತು, ಹೆಸರು ಬರ್ಲಿಲ್ಲ ಅಂತ. ಒಟ್ಟಾಗಿ ಏನ್ ತಿಂತ್ಯಾ ನೀನು? ಈಗಾದ್ರೂ ಹೆಸರು ಹೇಳ್ಚೋ ಅಥವಾ ಇನ್ನ ಸುಗಿಲ್ಲ? ನಾನು ಕೊಡೋ ಡೀಲಿಂಗ್ ರಾಜು. ಅಯ್ಯೋ ಸಾರಿ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಅದು ಹೊಸ ಮೊಬೈಲ್ ತಗೊಂಡೆ ಸರ್. ಕಾಂಟ್ಯಾಕ್ಟ್ಸ್ ಯಾವುದು ಇನ್ನೂ ಸೇವ್ ಮಾಡಿರಲಿಲ್ಲ, ಈಗಷ್ಟೇ ಸೇವ್ ಮಾಡ್ತಾ ಕೂತಿದ್ದೆ. ನಿಮ್ಮ ನಂಬರ್ ಅಷ್ಟೇ ಬಂತು, ಹೆಸರು ಗೊತ್ತಾಗ್ಲಿಲ್ಲ ಸರ್. ಐ ವೆರಿ ಸಾರಿ ಸರ್. ಅದಕ್ಕೆ ಬಾಯಿ ಬಂದಂಗೆಲ್ಲ ಮಾತಾಡ್ಬಿಟ್ಟೆ. ಏನು ತಿಂದಿಲ್ಲ ಅಂದ್ರೆ ದಯವಿಟ್ಟು ಹೊಟ್ಟೆ ಹಾಕೊಳ್ಳಿ ಸರ್. ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಮೊಬೈಲ್ ತಗೊಳಕ್ ಆಫೀಸಿಂದ ಬೇಗ ಹೋಗಿದ್ಯಾ ನೀನು? ಇವತ್ತು ಪೆಂಡಿಂಗ್ ಇರೋ ಕೆಲಸ ಮುಗಿಸ್ಕೊಟ್ರೆ ಸರಿ, ಇಲ್ಲ ನೀನ್ ಕನಸು ಮೊಬೈಲ್ ಸ್ಕ್ರೀನು ಎರಡು ಹೊಡೆದೋಗುತ್ತೆ. ಹುಷಾರ್. ಹಲೋ. ನೋಡ್ದಾಗಿರಿ, ನಮ್ಮ ಡೀಲಿಂಗ್ ರಾಜು ಅವ್ರದ್ದು ಫೋನ್ ಗೊತ್ತಾಯ್ತು. ನಿನಗೆ ಗೊತ್ತಾಯ್ತು, ಹೆಸರು ಬರ್ದೆ ನನಗೆ ಗೊತ್ತಾಗ್ಲಿಲ್ಲ. ಇನ್ನು 800 ಕಾಂಟ್ಯಾಕ್ಟ್ಸ್ ಇದೆ. ಇದನ್ನೆಲ್ಲ ಸೇವ್ ಮಾಡ್ಕೊಳ್ಳೋಕೆ ಬೆಳಗಿನ ಜಾವ ಆಗತ್ತೆ ಅನ್ಸುತ್ತೆ. ಅಷ್ಟರಲ್ಲಿ ಯಾರು ಫೋನ್ ಮಾಡ್ತಾರೋ, ಯಾರ ಕೈಲಿ ಮುಗಿಸ್ಕೋಬೇಕು ಏನೋ. ಅಷ್ಟೊತ್ತು ಬೇಕು ಅಂತ ಯಾರಪ್ಪ ಹೇಳಿದ್ದು? ನಿನ್ ಫೋನ್ ಕೊಡು. ನಿಮ್ಮ ಜಿಮೇಲ್ ID shivprasadgirija143@gmail.com ಅಲ್ವಾ? ತಗೋ, ಎಲ್ಲ ಕಾಂಟ್ಯಾಕ್ಟ್ಸು ಸೇವ್ ಆಗಿದೆ. ಇಷ್ಟು ಬೇಗ? ಅರೆ ಹೌದು ಗಿರಿ, ಎಲ್ಲ ಸೇವ್ ಆಗ್ಬಿಟ್ಟಿದೆ. ಫಾಸ್ಟ್. ಆಹಾ ಗಿರಿ, ಎಂಥ ಮಗಳನ್ನ ಹೆತ್ತಿದ್ಯಾ. ಅಪ್ಪ, ಓದ್ತಿದ್ದಕ್ಕೂ ಸಾರ್ಥಕ ಆಯ್ತು. ತುಂಬಾ ಚೆನ್ನಾಗಿ ಕಲ್ತಿದ್ಯಾ. ಅಪ್ಪ, ಬೇರೆ ಯಾವ್ದಾದ್ರು ಆಪ್ಸ್ ಬೇಕಾ? ಆ್ಯಪ್ಸ? ಅದ್ಯಾವುದೋ ವಾಟ್ಸಪ್ ಇದೆ ಸಾಕು, ಬೇರೆದೆಲ್ಲ ಯಾಕಮ್ಮ? ನಾನೇನು ರೀಲ್ಸು ಎಲ್ಲ ನೋಡಲ್ವಲ್ಲ. ಅಪ್ಪ, ನೀನು ಮೊಬೈಲು ಅಂತ ಇಟ್ಕೊಂಡ್ಮೇಲೆ ಗೇಮ್ಸು ಆ್ಯಪ್ಸು ಎಲ್ಲಾನು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ನೋಡು, ನಿಂದು 5G ಆಗಿರೋದಕ್ಕೆ ಎಲ್ಲ ಎಷ್ಟು ಬೇಗ ಡೌನ್ಲೋಡ್ ಆಗೋಯ್ತು ಅಂತ. ಓದಿಲ್ದೇ ಇರೋ ದಡ್ಡ ಕೂಡ ಮೊಬೈಲ್ನ ಯೂಸ್ ಮಾಡ್ಬೋದು. ಡೋಂಟ್ ವರಿ. ನಾನ್ಸೆನ್ಸ್ ಆಫ್ ದ ಸನ್ ಆಫ್ ಶಿವಪ್ರಸಾದ್. ನನ್ನೇ ದಡ್ಡ ಅಂತ್ಯ? ನಾನು ಓದಿದ್ದೀನಿ ಕಣೋ. ಹೌದು ಕಣೋ, ನಿಮ್ಮಪ್ಪ ಆ ಕಾಲದಲ್ಲೇ ಡಿಗ್ರಿ ಮಾಡಿ. ನಂಗೂ ಗೊತ್ತು, ನಾನು ಅಪ್ಪನ ಮಾರ್ಕ್ಸ್ ಕಾರ್ಡ್ ನೋಡಿದ್ದೀನಿ. ಅಕ್ಕ ಬಾ ಮಲ್ಕೊಳ್ಳೋಣ. ಗುಡ್ ನೈಟ್ ಅಪ್ಪ. ರೀ, ನಾವು 2023ನೇ ಇಸ್ವಿಲಿದ್ದೀವೋ ಅಥವಾ 3000ನೇ ಇಸ್ವಿಗೆ ಹೋಗ್ಬಿಟ್ಟಿದ್ದೀವೋ? ಮಕ್ಕಳೆಲ್ಲ ಮೊಬೈಲ್ನ ಪಟ್ಪಟ ಅಂತ ಆಡಿಸ್ತಾರಲ್ರಿ. ಅದೇ ಗೊತ್ತಾಗ್ತಾ ಇಲ್ಲ ಗಿರಿ. ನಮ್ಮ ಕಾಲದಲ್ಲಿ ನಮಗೆ ಬೊಂಬಾಯಿ ಮಿಠಾಯಿನ ವಾಚ್ ಥರ ಮಾಡಿಕೊಟ್ರೆ ಅದನ್ನೇ ರಿಯಲ್ ವಾಚ್ ಥರ ನಾವು ಬಿಲ್ಟಪ್ ಕೊಡ್ತಾ ಇದ್ವಿ. ಆದರೆ ಈಗಿನ ಕಾಲದಲ್ಲಿ ಮಕ್ಕಳು ಇರೋ ಬರೋ ಆ್ಯಪ್ಸ್ನೆಲ್ಲ ವಾಚ್ ಮಾಡ್ತಾ ಇದ್ದಾರೆ.
ಹಾಗೆಲ್ಲ ಗೊಂಬೆಗೆ ಕೀ ಕೊಟ್ಟು ಮಕ್ಕಳನ್ನ ಆಡಿಸೋರು. ಈಗ ಕೀಪ್ಯಾಡ್ ಓಪನ್ ಮಾಡಿ ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಇದ್ದಾರೆ. ಹಾಗೆಲ್ಲ ತೊಟ್ಲಿಗೆ ಆಟ ಸಾಮಾನು ನೇತಾಡ್ತಾ ಇತ್ತು. ಈಗ ತೊಟ್ಲಲ್ಲಿ ಇಡಕ್ಕೆ ಅಂತಾನೆ ಮೊಬೈಲ್ಗೆ ಸ್ಟ್ಯಾಂಡ್ ಬಂದಿದೆ. ಕಾಲ ಬದಲಾಗಿದೆ, ನಾವು ಅಪ್ಡೇಟ್ ಆಗ್ಬೇಕಷ್ಟೇ. ಈ ಶಾಕಿಗೆ ಹೆವಿ ನಿದ್ದೆ ಬರುತ್ತೆ. ಸದ್ಯಕ್ಕೆ ಲೈಟ್ ಆಫ್ ಮಾಡಿ ಮಲ್ಕು. ಅಕ್ಕನ ಬಿಹೇವಿಯರ್ ಮಾತ್ರ ಹಳೆದು ಅನ್ಕೊಂಡಿದ್ದೆ. ನೋಡಿದ್ರೆ ಹಾಡು ಹಳೆ ಕಾಲದ್ದ. ಓ ಮೈ ಗಾಡ್ ಜಿಲಾ. ಈಗ ನಾನು ಎತ್ತಿರೋ ಕೆಲಸನ ಫಸ್ಟ್ ಮುಗಿಸ್ಕೋತೀನಿ. ಅಪ್ಪ ಹೊಸ ಫೋನನ್ನು ಚಾರ್ಜ್ಗೆ ಹಾಕಿ ಮಲ್ಕೊಂಡಿರ್ತಾರೆ. ಅದರಲ್ಲಿ ಗೇಮಿಂಗು ಸೂಪರು. ಗ್ರಾಫಿಕ್ಸ್ ಕಾರ್ಡ್ ಚೆನ್ನಾಗಿರೋದ್ರಿಂದ ಗ್ರಾಫಿಕ್ಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಈಗ ಒಂದು ಗೇಮ್ ಆಡಿ ಅದ್ರಲ್ಲಿ 4 ಹೆಡ್ ಶಾಟ್ ಹೊಡೆದು ಆಮೇಲೆ ಚೆನ್ನಾಗಿ ನಿದ್ದೆ ಹೊಡಿತೀನಿ. ಏ ಕಳ್ಳ, ಅಕ್ಕ ಸುಸುಗೆ ಹೋಗ್ಬೇಕು. ಕಳ್ಳ ಕೃಷ್ಣನ ಕೇಳಿ ಮೆಲ್ಲ ಮೆಲ್ಲ ಬಂದರೆ ಗೋಪಣ್ಣ. ಕನ್ಸಲ್ಲ. ರಿಲ್ಯಾಕ್ಸ್ ಕಂದ, ರಿಲ್ಯಾಕ್ಸ್. ಈ ಮನೇಲಿ ಎಲ್ರಿಗೂ ಈ ಸಮಸ್ಯೆ ಇದೆ. ನೀನು ಧೈರ್ಯ ತಗೋ, ನಿನ್ನ ಗುರಿನ ಮುಟ್ಟು. ಚಾರ್ಜ್ಗೆ ಹಾಕಿರೋ ಮೊಬೈಲ್ನ ಎತ್ಕೊಂಡು ಆಟ ಆಡು. ಕಮಾನ್, ಹೋಗು ಹೋಗು ಹೋಗು. ನಾನೇ ಹೋಗ್ಬೇಕಲ್ವಾ? ಹೋಗ್ತೀನಿ. ಅಪ್ಪ ಮಲಗಿರ್ತಾರೆ, ಗೊರಕೆ ಹೊಡಿತಿರ್ತಾರೆ ಅನ್ಕೊಂಡ್ರೆ ಮೊಬೈಲಲ್ಲಿ ರೀಲ್ಸ್ ನೋಡ್ತಿದಾರಲ್ಲ ಅಂತ ಹೇಳಿದಾಗ ರೀಲ್ಸ್ ಎಲ್ಲ ನೋಡೋ ಮನುಷ್ಯನೇ ಅಲ್ಲ ಅಂತ ಡೈಲಾಗ್ ಹೊಡೆದ್ರು. ಇವ್ರಿ ನೀವೇನ್ರಿ? ಅಯ್ಯೋ, ಏನ್ರಿ ಮಾಡ್ತಿದ್ದೀರಾ ಇಷ್ಟೊತ್ತಲ್ಲಿ? ಅಯ್ಯೋ, ದೆವ್ವಗಳು ಎಚ್ಚರ ಆಗಿರೋ ಹೊತ್ತಲ್ಲಿ ಫೋನ್ ನೋಡ್ಕೊಂಡು ಕೂತಿದ್ದೀರಲ್ರಿ. ಮಲ್ಕೊಳ್ರಿ. ಏನ್ರಿ ಆಗಿದೆ ನಿಮಗೆ? ಅದು ಗಿರಿ, ಸ್ಕಂದ ಹೊಸ ಹೊಸ ಆ್ಯಪ್ಸ್ ಹಾಕ್ಕೊಟ್ಟಿದ್ನಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಐ ವಾಸ್ ಜಸ್ಟ್ ಇಟ್ಸ್ ಎ ಲರ್ನಿಂಗ್ ಪ್ರಾಸೆಸ್. ತಿಳ್ಕೊತಾ ಇದ್ದೆ. ಈಗಷ್ಟೇ 10 ನಿಮಿಷ ಆಯ್ತು ಸ್ಟಾರ್ಟ್ ಮಾಡಿ. 11:10 ಸ್ಟಾರ್ಟ್ ಮಾಡಿದ್ದು ನಾನು. ರೀ, ಈಗ ಟೈಮ್ ಎಷ್ಟು ಅಂದ್ಕೊಂಡಿದ್ದೀರಾ? 2 ಗಂಟೆ 10 ನಿಮಿಷ. ಅವಳು 2 ಗಂಟೆ 10 ನಿಮಿಷ ಆಗೋಯ್ತಾ? ನಾನು 10 ನಿಮಿಷ ಆಗಿರೋದು ಅಂತ ಅನ್ಕೋತಾ ಇದ್ದೀನಿ. ಗೊತ್ತಾಗಲಿಲ್ಲ. ಮೊಬೈಲ್ ಕೈಲಿದ್ರೆ 2 ಗಂಟೆ ಆಗಿದ್ದು ಗೊತ್ತಾಗಲ್ಲ, 2 ದಿನ ಆದರೂ ಗೊತ್ತಾಗಲ್ಲ. ಅಲ್ಲ ರೀ, ನಿಮ್ಮ ನೋಡಿ ಮಕ್ಕಳು ಇದನ್ನೇ ಕಲಿಯಲ್ವಾ? ಸಂಸಾರಸ್ಥರು ಮನೇಲಿ ಯಾರು ಇಷ್ಟೊತ್ತಲ್ಲಿ ಮೊಬೈಲ್ ನೋಡ್ಕೊಂಡು ಕೂರಲ್ಲ. ಆ ಬಿಟ್ಟಲ್ಲ ಅವ್ರನ್ನ ನೋಡ್ರಿ. ಅಯ್ಯ, ಇಲ್ಲಿ ನೋಡ್ರಿ, ಅವ್ರ ಮನೆಗೆ ಬಂದ ತಕ್ಷಣ ಮೊಬೈಲು, ಲ್ಯಾಪ್ಟಾಪು, ಟಿವಿ 3 ಬಿಟ್ಬಿಡ್ತಾರಂತೆ. ಅವನು 3 ಬಿಟ್ಟವನು ಅಂತ ನನಗೆ ಯಾವತ್ತೋ ಗೊತ್ತು.